ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೃದುವಾದ ಸೆಟ್ ದೋಸೆನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸೆಟ್ ದೋಸೆ ಅಂದ ತಕ್ಷಣ ಬರೀ ಹೋಟೆಲಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು. ಅಷ್ಟೇ ಸಾಫ್ಟಾಗಿ, ಅಷ್ಟೇ ರುಚಿಕರವಾಗಿ ಮನೆಯಲ್ಲೂ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಈ ಸೆಟ್ ದೋಸೆ ಮಾಡ್ಕೊಳ್ಳೋಕ್ಕೆ ಮೊದಲು ನಾವಿಲ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಈ ಹಿಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 1 ಕಪ್ಪಿನಷ್ಟು ದಪ್ಪ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನು ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು 1/4 ಚಮಚದಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ. ಇದನ್ನು 1-2 ಗ್ಲಾಸ್ ನೀರು ಹಾಕ್ಕೊಂಡು 1-2 ಸರಿ ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಆ ಅಕ್ಕಿಲಿರೋ ಅಂಥ ಗಲೀಜೆಲ್ಲ ಹೋಗ್ಲಿಕ್ಕೋಸ್ಕರ ನಾನು 2 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1-2 ಗ್ಲಾಸಿನಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ನಾವು 4ರಿಂದ 5 ಗಂಟೆವರೆಗೂ ನೆನೆಸಿಡಬೇಕು. ನೋಡಿ, ಈ ಥರ ನೆಂದಾದಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಇವಾಗ ಇನ್ನೊಂದು ಸರಿ ನಾನು ಇದನ್ನು ತೊಳ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಈ ಅಕ್ಕಿ ಮತ್ತು ಬೇಳೆ ಏನು ನಾವು ನೆನೆಸಿಟ್ಟಿರ್ತೀವಿ ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ತುಂಬ ನೀರು ಬೇಡ. ಇದನ್ನು ನಾನಿವಾಗ ರುಬ್ಕೋತಾ ಇದ್ದೀನಿ. ತುಂಬ ನೈಸ್ ಪೇಸ್ಟು ಅಂತಲೂ ಬೇಡ, ತುಂಬ ಗರಿ ಗರಿ ಅಂತಲೂ ಬೇಡ. ಒಂದು ಅಂದಾಜಲ್ಲಿ ನಾವಿದನ್ನು ರುಬ್ಕೊಳ್ಳೋಣ. ನೋಡಿ, ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ಇದು ರಾತ್ರಿ ನಾವು ಮಾಡಿಟ್ಟಿದ್ದ ಹಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಉಬ್ಬಿರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ನಾನು ಈ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಅಂದಾಜಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದ್ಸರಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೆಲವರು ಸೋಡಾ ಪುಡಿ ಎಲ್ಲ ಹಾಕ್ತಾರೆ, ನಾನಿಲ್ಲಿ ಸೋಡಾ ಎಲ್ಲ ಯೂಸ್ ಮಾಡೋದಿಲ್ಲ. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 7ರಿಂದ 8 ಗಂಟೆ ನಾನು ಇದನ್ನು ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗ ಆಲ್ರೆಡಿ ಹಿಂಗೆ ಉಪ್ಕೊಂಡಿರುತ್ತೆ. ನೀವು ಅವಲಕ್ಕಿ ಹಾಕಿದರೆ ಸಾಕು, ಈ ಥರ ಉಪ್ಕೊಳ್ಳುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ. ನೀವು ಸೋಡಾ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಇವಾಗ ನಾನು ಹಂಚು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪನಾದರೂ ಹಾಕಿ ದೋಸೆ ಬ್ಯಾಟರ್ ತೊಗೊಂಡು ಇವಾಗ ದೋಸೆ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಮೃದುವಾಗಿ ಬನ್ನಿನ ಥರನೇ ನಮಗೆ ಇಲ್ಲಿ ಸೆಟ್ ದೋಸೆ ಬಂದಿದೆ. ಈ ಥರ 100 ತೂತುಗಳಿರುತ್ತೆ ಸೆಟ್ ದೋಸೆ ಅಂದರೆ. ನೋಡಿ, ಎಷ್ಟು ಸಾಫ್ಟಾಗಿ ಇವಾಗ ದೋಸೆ ರೆಡಿಯಾಗಿದೆ. 2 ಕಡೆನೂ ನಾನಿಲ್ಲಿ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಮೃದುವಾದ ಸೆಟ್ ದೋಸೆ